ಗುರುಜಿ, ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಹಾಗೇನೆ ಬುಧನ ಒಂದು ಅಧಿಪತ್ಯ ಹೊಂದಿರುವಂತಹ ರಾಶಿ ಕನ್ಯಾ ರಾಶಿ. ಭಯವನ್ನ ಈ ರಾಶಿಯವರು ಯಾವ ರೀತಿ ಗೆಲ್ಲಬಹುದು ಗುರುಜಿ? ಈ ರಾಶಿಯವರಿಗೆ ಬೌದ್ಧಿಕವಾಗಿ ಗಟ್ಟಿತನವನ್ನು ಹೊಂದಬಹುದಾದಂಥ ರಾಶಿ. ಹಾಗೇನ್ ಇದು ಮಿಥುನ ರಾಶಿಯವರ ಹಾಗೇನೆ ಈ ರಾಶಿಯ ಯಜಮಾನನು ಬುಧನೇ. ಬೌದ್ಧಿಕವಾಗಿ ಹಾಗಾದರೆ ಗೆಲ್ಲಬಹುದು ಅನ್ನುವಂಥದ್ದನ್ನು ಎಲ್ಲರೂ ಹೇಳ್ತಾರೆ. ಬುದ್ಧಿ ನಮ್ಮಲ್ಲಿ ಜೋರಾಗಿದ್ದರೆ ನಾವು ಯಾವುದನ್ನು ಗೆಲ್ಲಬಹುದು, ಧೈರ್ಯ ಇದ್ದರೆ ನಾವು ಗೆಲ್ಲಬಹುದು. ಸತ್ಯ, ಅದೇನು ಸುಳ್ಳಿನ ಮಾತಲ್ಲ. ಆದರೆ ಇವರಿಗೆ ವಿಚಿತ್ರವಾದ ಯಾವುದೋ ಒಂದು ಅವ್ಯಕ್ತ ಶಕ್ತಿಯ ಬಗೆಗಾಗಿನ ಭಯ ಇರುತ್ತೆ. ಈ ಕೆಲವರು ನೋಡಿ, ಅವರಿಗೆ ಮಲಗುವಾಗ ಎಲ್ಲ ಕಿಟಕಿಗಳು ಓಪನ್ ಆಗಿರಬೇಕು. ಕೆಲವರಿಗೆ ಹಾಗಲ್ಲ, ಕೆಲವರಿಗೆ ಆ ಎಲ್ಲವೂ ಮುಚ್ಚಿರಬೇಕು. ಆ ಆಕ್ರಮಣ ಎಲ್ಲಿಂದ ಆಗತ್ತೆ ಅಥವಾ ಏನೋ ಆಗ್ಬಿಡ್ಬಹುದು, ಯಾವುದೋ ಹಾವು ಬಂದುಬಿಡ್ಬಹುದು, ಯಾವುದೋ ಒಂದು ಜೇನ್ನೊಣ ಬಂದು ಕಚ್ಚಿಬಿಡ್ಬಹುದು, ಆಗಬಹುದು. ಆದರೆ ಆ ಭಯ ಯಾಕೆ, ಎಲ್ಲವೂ ಓಪನ್ ಆಗಿರಲಿ ಅಂತ ಹೇಳುವವರಿಗೆ ಆ ಭಯ ಯಾಕೆ ಬರೋದಿಲ್ಲ ಅಂದರೆ, ನಮ್ಮ ಮನಸ್ಸಿನ ಸಂದರ್ಭವೇ ಅನೇಕ ಕಾರಣಗಳಿಗಾಗಿ ಎರಡು ಭಾಗಗಳಾಗ್ತವೆ. ಎರಡು ಭಾಗ ಏನು, ಒಬ್ಬನಿಗೆ ಎಲ್ಲವೂ ಓಪನ್ ಆಗಿರೋದರ ಮೂಲಕವಾಗಿಯೇ ಎಲ್ಲವೂ ಪರಿಪೂರ್ಣವಾದಂತಹ ಒಂದು ಸ್ಥಿತಿಗತಿಗಳಿಗೆ ಹೋಗಿ ತಲುಪತ್ತೆ ಅನ್ನುವಂತಹ ಒಂದು ಭರವಸೆ. ಇನ್ನೊಂದು, ಸರ್ವತ್ರವಾದಂತಹ ರಕ್ಷಣೆಯಲ್ಲಿ ನಾನಿರಬೇಕು, ಅಂದರೆ ಯಾವ ಕಾರಣಕ್ಕೂ ಅಜಾಗ್ರತೆ ನನ್ನಿಂದ ಆಗಬಾರ್ದು. ಹಾಗಾಗಿ ಅಜಾಗ್ರತೆಯೇ ಆಗಬಾರದು ಅಂತ ಯೋಚಿಸುವವನು ಕೂಡ ಅಪಾಯಕ್ಕೆ ಸಿಲುಕಿ ಹಾಕ್ಕೊಳ್ಳುವಂತಹ ಸಂದರ್ಭ. ಸರ್ವತ್ರ ಜಾಗ್ರತೆಯಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳಾದರೂ ಯಾವ ಎಲ್ಲ ತೊಂದರೆಗಳು ಆಗಬಹುದು ಅನ್ನುವಂತಹ ರೀತಿ ಇದೆ. ಯಾಕೆಂದರೆ ಅಲ್ಲಿ ಇದಿದೆ, ಕ್ಯಾಮ್ರಾ ಇದೆ, ಅಲ್ಲಿ ಇದನ್ನು ಮಾಡುತ್ತೆ, ಕ್ಯಾಮ್ರಾ ಫೂಟೇಜ್ ಸಿಗುತ್ತೆ, ಯಾರು ಹೇಗೆ ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ, ಇದೆಲ್ಲ ಅಲ್ಲನೋ, ಅದೆಲ್ಲ ಅಲ್ಲ. ಅದೆಲ್ಲ ಹೌದಾಗಿದ್ದರೆ ನಾವು ಹೆದರಬೇಕಾದ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ಅಲ್ಲಿ ಎಲ್ಲೋ ಒಂದು ವೈಫಲ್ಯ ಉಂಟಾಗ್ಬೋದು. ಆ ವೈಫಲ್ಯದ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಯಾರು? ಹೌದು, ಮುಚ್ಚಿಕೊಂಡು. ಹಾಗಾದ್ರೆ ಅದೇ ಕೂಡ ಏನಾಗ್ಬೋದು, ಈಗ ನಮ್ಮ ಅನೇಕ ಬೆಂಗಳೂರಿನ ಭಾಗಗಳಲ್ಲಿ ಏನಾಗುತ್ತೆ, ಮಳೆ ಜೋರಾಗಿ ಬರುತ್ತೆ, ರಾತ್ರಿ ಮಳೆ ಬಿದ್ದಿದೆ ಅನ್ನುವಂಥದ್ದೇ ತಿಳಿಯೋದಿಲ್ಲ ಅವರಿಗೆ. ಆದರೆ ಆ ಮಳೆ ಎಷ್ಟೊಂದು ದೊಡ್ಡ ರೀತಿ ಅನಾಹುತವನ್ನು ಮಾಡಿರುತ್ತೆ ಅಂದರೆ, ಅವರದ್ದಾದಂತಹ ಒಂದು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಕಾರು ಇದರಲ್ಲಿ ಗ್ಯಾರೇಜ್ನಲ್ಲಿ ನೀರಿನಲ್ಲಿ ಮುಳುಗಿದ್ರು ಕೂಡ ಅವರಿಗೆ ತಿಳಿದೇ ಹೋದಂಥ ಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಅವರ ಎಲ್ಲವನ್ನೂ ನಾನು ಜಾಗ್ರತೆಯ ಮೂಲಕವಾಗಿ ಯಾವ ತೊಂದರೆ ಆಗಬಾರದು ಅನ್ನೋದ್ರ ಬಗ್ಗೆ ಬಾಗಿಲು ಎಲ್ಲವನ್ನೂ ಮುಚ್ಚಿ ಮಲಗಿದ್ದೇನೆ ಅಂದರೆ ಅದೇ ಅವರಿಗೆ ತೊಂದರೆ ಆಗಿಬಿಡ್ಬೋದು. ಹಾಗಾಗಿ ಬುಧನಿಗೆ ಬಹುಮುಖ್ಯವಾಗಿ ತೊಂದರೆದಾಯಕವಾಗಿ ನಿಲ್ಲುವಂಥವರು ಮಂಗಳ. ಮಂಗಳ ಏನು ಮಾಡ್ತಾನೆ, ಈ ಬುಧನ ಸಂದರ್ಭ ಹೇಗಿರುತ್ತೆ, ಅವನು ವಿಶೇಷವಾಗಿ ಗಾಳಿಯನ್ನು, ಭೂಮಿಯನ್ನು, ಈ ರೀತಿಯ ಈಗ ನೋಡಿ, ನಮ್ಮ ಪಂಚಭೂತಗಳ ವಿಚಾರದಲ್ಲಿ ಏನು, ಗಾಳಿ, ಬೆಂಕಿ, ಮಣ್ಣು, ನೀರು, ಹಾಗೆ ಒಂದು ಯಾವುದೋ ಒಂದು ಅವ್ಯಕ್ತ ಶಕ್ತಿ, ಅದನ್ನು ನಾವು ಆಕಾಶ ಅಂತ ಹೇಳಿದ್ವಿ. ಆಕಾಶ ಅನ್ನುವಂಥದ್ದು ಭ್ರಮೆ. ನೀಲಾಕಾಶದಲ್ಲಿ ನಾವು ಏನು ಕವಿಗಳು ನಾವು ಅದನ್ನು ಇದು ಮಾಡ್ತಿರ್ತೀವಿ, ಆ ನೀಲಾಕಾಶದ ಕಲ್ಪನೆಯೇ ಸುಳ್ಳು. ಅದು ನಾವು ವೈಜ್ಞಾನಿಕವಾಗಿ ಇದು ಮಾಡಿದೆ. ಆದರೆ ಆ ನೀಲಾಕಾಶದ ಸಂದರ್ಭದಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ನಿಗೂಢವಾದಂತಹ ಶಕ್ತಿ, ಆ ನಿಗೂಢತೆ ಎನ್ನುವಂಥದ್ದು ದುಷ್ಟಶಕ್ತಿಯೂ ಆಗಿರಬಹುದು, ಶಿಷ್ಟಶಕ್ತಿಯೂ ಆಗಿರಬಹುದು. ಹಾಗಾದರೆ ದುಷ್ಟಶಕ್ತಿಯಲ್ಲಿ ಪೈಶಾಚಿಕವಾದಂಥದ್ದು. ಹಾಗಾದರೆ ಭೂತ ಪ್ರೇತ ಪಿಶಾಚಗಳು ಎಲ್ಲವೂ ಇದೆ ಅಂತ ಹೇಳಿದ್ರೆ ಅವನಂಥ ಅಥವಾ ಅವಳಂತಹ ಮೂರ್ಖ ಯಾರೂ ಇರೋದಿಲ್ಲ. ಇದು ಇದೆ ಅಂದರೆ ಅದು ಇದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದಕ್ಕೆ ಸಾಧ್ಯವಾಗೋದಿಲ್ಲ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ. ಹಾಗಾಗಿ ಆ ಯಾವುದೋ ಒಂದು ಶಿಷ್ಟ ಶಕ್ತಿ ಇದೆ ಅಂತ ಹೇಳಿದರೆ ಅದು ಇದೆ ಹೇಳಾದರೆ ನಾವು ನೋಡಬೇಕಲ್ಲ, ಯಾವತ್ತಾದರೂ ನಾವು ನೋಡಿಲ್ಲಲ್ಲ. ಆದರೆ ಯಾವುದೋ ಒಂದು ಮನಸ್ಸಿನ ಸಂದರ್ಭದ ಸ್ಥಿತಿ ನಮ್ಮನ್ನು ಏನು ಮಾಡುತ್ತೆ, ಇಂತಹದ್ದೊಂದು ನಿಗೂಢವಾದಂತಹ ನಮ್ಮನ್ನು ಕಾಪಾಡಬಲ್ಲ ಅಥವಾ ನಮಗೆ ತೊಂದರೆದಾಯಕವಾಗಬಲ್ಲಂತಹ ಶಕ್ತಿ ಇದೆ ಅನ್ನುವಂಥದ್ರ ಬಗ್ಗೆ ತನ್ನ ವಿವೇಚನೆಯನ್ನು ಅದು ಇಟ್ಕೊಳುತ್ತೆ. ಆ ವಿವೇಚನೆಯೇ ಇರದೇ ಹೋದಂಥವರು ಹಾಗಾದರೆ ಬಾಳನ್ನು ಸಾಗಿಸೋದಿಲ್ವೋ ಕೇಳಿದ್ರೆ, ಎಷ್ಟರ ಮಟ್ಟಿಗೆ ಆ ವಿವೇಚನೆ ಇರದೇ ಅವರು ಬದುಕನ್ನು ದೂಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನಮಗೆ ತಿಳಿದೇ ಹೋದಂಥದ್ದು. ಯಾಕೆಂದರೆ ಹಗಲಿನಲ್ಲಿ ನಾನು ಗಮನಿಸಿದ್ದೀನಿ, ಅನೇಕರ ಜಾತಕನೂ ಗಮನಿಸಿದ್ದೀನಿ, ಆ ವ್ಯಕ್ತಿಗಳನ್ನು ನಾನು ಗಮನಿಸಿದ್ದೀನಿ. ಏನಂದರೆ ಬಹಳ ಕೇರ್ಲೆಸ್ ಆಗಿ, ಅಂದರೆ ಯಾರಿಗೂ ನಾನು ಸೊಪ್ಪು ಹಾಕೋದಿಲ್ಲ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಆದರೆ ರಾತ್ರಿ ಅವರ ಮಾತುಗಳೇ ಅವರನ್ನು ಹಿಂಸಿಸ್ತಾ ಇರುತ್ತೆ. ಯಾಕೆಂತಂದರೆ ನೋಡಿ, ನಮ್ಮ ಒಂದು ಮಾತುಗಳನ್ನು ಅಥವಾ ನಮ್ಮ ನಾನು ಡೋಂಟ್ ಕೇರ್ ಅಂತ ಹೇಳ್ತೇವಲ್ಲ,
ಒಬ್ಬಳು ಸಹಜವಾಗಿ ಆ ಮಾತುಗಳನ್ನು ಕೇಳಿಸ್ಕೊಂಡ್ರು ಅಂದರೆ ಅಲ್ಲಿ ಅವಳಿಗೂ ಭಯ ಉಂಟಾಗಿರ್ಬೋದು, ಅವನಿಗೂ ಭಯ ಉಂಟಾಗಿರ್ಬೋದು. ಆದರೆ ಕೆಲವರು ಕೇಳಿಸ್ಕೊಂಡಿರ್ತಾರೆ, ಆದರೆ ಅವ್ರ ಮನಸ್ಸಿನಲ್ಲೇ ಒಂದು ಇದನ್ನು ಮಾಡಿ ನಿನಗೊಂದು ಮಾತು ಕಲಿಸ್ತೀನಿ, ಅವ್ರು ಯಾವುದೂ ಪ್ರತಿಕ್ರಿಯೆಗಳನ್ನು ತೋರಿಸೋದಿಲ್ಲ. ಅಂತಹ ಪ್ರತಿಕ್ರಿಯೆಗಳನ್ನು ತೋರಿಸದೇ ಹೋದಂತಹ ರೀತಿಯಲ್ಲಿ ಇದ್ದು ಒಂದು ದಿನ ನಮ್ಮನ್ನು ಕುಟುಕುವಂತಹ ನಾಗರ ಹೆಡೆಯಾಗಿ ಅವ್ರನ್ನ ಇಟ್ಕೊಳ್ತಾರೆ. ಹಾಗಾಗಿ ಏನಾಗುತ್ತೆ, ಇದು ಈ ಮನುಷ್ಯನಿಗೆ ಅದರ ಬಗೆಗಾಗಿನ ಅರಿವು ಇದ್ದರೂ ಕೂಡ ಐ ಡೋಂಟ್ ಕೇರ್ ಯು ಅನ್ನುವಂತಹ ಒಂದು ಬೇಕಾಗಿರದ ಮಾತುಗಳನ್ನು ಆಡುವುದರ ಮೂಲಕವಾಗಿ ಎದುರಾಳಿಯನ್ನು ಇನ್ನಿಷ್ಟು ಸಶಕ್ತಗೊಳಿಸಬಲ್ಲಂತಹ ಒಂದು ವಿಚಾರಕ್ಕೆ ಇವನು ಮುಂದಾಗ್ಬಿಡ್ತಾನೆ. ಅಂತಹದ್ದನ್ನು ಈ ಒಂದು ಕನ್ಯಾ ರಾಶಿಯವರಿಗೆ ಸೃಷ್ಟಿ ಮಾಡಿಕೊಡುವಂಥವ್ರು ಯಾರು ಅಂತಂದರೆ ಮುಖ್ಯವಾಗಿ ಮಂಗಳ. ಎಲ್ಲಿ ಕುಜದೋಷ ಇದೆಯೋ, ಯಾರಿಗೆ ಕನ್ಯಾ ರಾಶಿಯ ಸಂದರ್ಭದಲ್ಲಿ ಕುಜದೋಷ ಇದೆಯೋ ಅಂಥವರಿಗೆ ಮಂಗಳ ದೊಡ್ಡದಾದಂತಹ ಒಂದು ರೀತಿಯ ತೊಂದರೆಗಳನ್ನು ತಂದುಕೊಡ್ತಾನೆ. ಹಾಗೆಯೇ ಆಶ್ಲೇಷ ನಕ್ಷತ್ರದ ಯಜಮಾನ ಬುಧನೇ ಆಗಿದ್ದಿದ್ರೂ ಕೂಡ ಇವರ ಬೌದ್ಧಿಕವಾದಂತಹ ಒಂದು ನಂಬಿಕೆಯೇ ಇವರನ್ನು ಕಾಡುವಂತಹ ಒಂದು ಶಕ್ತಿಯೂ ಆಗಿ ನಿಲ್ಲುವಂತಹ ದುಷ್ಟತನವನ್ನು ಬುಧನಿಂದಲೇ ನಿರ್ಮಾಣ ಮಾಡುವಂಥದ್ದಕ್ಕೂ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ಬುಧನಿಗೆ 10ನೇ ಮನೆಯ ಯಜಮಾನನಾಗಿ, ಅಂದರೆ ಈ ಕನ್ಯಾ ರಾಶಿಯವರಿಗೆ ಬುಧನೇ ಇರ್ತಾನೆ. ಯಾವ ಮನೆಯ ಯಜಮಾನ, ಕೇಂದ್ರದ ಯಜಮಾನ ಶುಭಗ್ರಹವಾಗಿರ್ತಾನೋ ಅವನು ದುಷ್ಟನಾಗಿರ್ತಾನೆ ಆ ಜಾತಕಕ್ಕೆ. ಹಾಗೆಯೇ ಇವರ ದಾಂಪತ್ಯದ ಮನೆಯ ಯಜಮಾನ, ಕೇಂದ್ರದ ಯಜಮಾನ ಅಥವಾ ಸುಖಸ್ಥಾನದ ಯಜಮಾನ ಇವರಿಗೆ ಗುರು, ಅವನು ಕೂಡ ಕೇಂದ್ರಾಧಿಪತ್ಯ ದೋಷವನ್ನು ಹೊಂದಿರ್ತಾನೆ. ಅಂದರೆ ಶುಭವನ್ನು ಉಂಟು ಮಾಡಬೇಕಾದಂತಹ ಮನೆಯ ಯಜಮಾನರುಗಳು ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ತೊಂದರೆದಾಯಕವಾಗಿ ಭಯವನ್ನು ನಿರ್ಮಿಸುವಂತಹ ಒಂದು ವಿಚಿತ್ರವನ್ನು, ಅಂದರೆ ಸುಖವನ್ನು ಕೊಡಬೇಕಾದಂತಹ ಗುರುವೂ ದುಷ್ಟನಾಗಬಹುದು, ದಾಂಪತ್ಯಕ್ಕೆ ಬೇಕಾದಂತಹ ಬಾಳ ಸಂಗಾತಿಯನ್ನು ತಂದು ಕೊಡಬೇಕಾದಂತಹ ಗುರುವೂ ದುಷ್ಟನಾಗಬಹುದು, ಕೆಲಸವನ್ನು ಹುಡುಕಿಕೊಡಬೇಕಾದಂತಹ ತಾನೇ ಸ್ವತಃ ಬುಧನೇ ಈ ರಾಶಿಯವರಿಗೆ ತೊಂದರೆದಾಯಕನೂ ಆಗಬಹುದು. ನಂತರ ಸಹಜವಾಗಿಯೇ ಏನು ಘಾತಕನಾಗಿರುವಂತಹ ಚಂದ್ರ ಇವರಲ್ಲಿ ವಿಚಿತ್ರವಾದಂತಹ ತಳಮಳವನ್ನು, ಅಂದರೆ ಐ ಡೋಂಟ್ ಕೇರ್ ಎನಿಬಡಿ ಅಂತ ಬಾಯಲ್ಲಿ ಹೇಳಿದ್ರೂ ಕೂಡ ಅವ್ಯಕ್ತವಾದಂಥ ಯಾವುದೋ, ಯಾಕೆಂದರೆ ಆ ರಾತ್ರಿಯ ಆ ಕತ್ತಲಿನ ಆ ಒಂದು ವಿಚಾರವಾದ ಇದಿರುತ್ತಲ್ಲ, ಏನು ಒಂಟಿತನ, ಆ ಒಂಟಿತನದಲ್ಲಿ ಎದ್ದೇಳುವಂತಹ ವಿಚಾರಗಳು ಹೇಗಿರ್ತವೆ ಅಂತಂದರೆ ಅದು ಬಹಳಷ್ಟು ಕಷ್ಟಕ್ಕೆ ಇವರನ್ನು ದೂಡುವಂಥ. ನಾನು ಅನೇಕ ಜನರನ್ನು ಬರ್ತಾರೆ, ಅವರು ಅದನ್ನು ಭಯಕ್ಕಾಗಿ, ಯಾಕೆ ಈ ರೀತಿಯ ಭಯ ಎದ್ದೇಳುತ್ತೆ ತನ್ನಲ್ಲಿ, ನಾನು ಹಾಗೆ ನೋಡಿದ್ರೆ ಯಾರಿಗೂ ಹೆದರೋದಿಲ್ಲ ನಾನು, ಆದರೆ ರಾತ್ರಿ ಯಾವುದೋ ಒಂದು ರೀತಿಯ ಭಯ ಆಗುತ್ತೆ. ಇವ್ರದ್ದೆಲ್ಲ ನೋಡಿದಾಗ ಅರಿತೋ ಅರಿಯದೆಯೋ ಅವರು ಈ ಒಂದು ಕನ್ಯಾ ರಾಶಿಗೆ ಸೇರಿದವರು ಇರ್ತಾರೆ. ಹಾಗಂತ ಕನ್ಯಾ ರಾಶಿಯವರಿಗೆ ಎಲ್ಲರೂ ಭಯದಲ್ಲೇ ಇರ್ತಾರೆ ಅಂತಲ್ಲ, ಆದರೆ ತಾತ್ವಿಕವಾದಂತಹ ರೀತಿಯಲ್ಲಿ ಯಾವುದೋ ಒಂದು ರೀತಿಯ ಯಶಸ್ಸಿನಗೆ ಬೇಕಾದಂಥ ಹೆಜ್ಜೆಗಳನ್ನು ಅವರು ಇಡಲಿಕ್ಕೆ ಸಾಧ್ಯವಾಗದೆ ಹೋದಾಗ, ಹಾಗಾದರೆ ಇವರನ್ನು ಸಂರಕ್ಷಿಸುವಂತಹ ಬಹು ಮಟ್ಟಿಗಿನ ಶಕ್ತಿಯುತವಾದಂತಹ ಗ್ರಹ ಯಾವುದು ಅಂತ ಕೇಳಿದರೆ ಅದು ಬಹುಮುಖ್ಯವಾಗಿ ಶುಕ್ರ ಇರ್ತಾನೆ. ಈ ಶುಕ್ರ ನಮ್ಮ ಪರಂಪರೆ ಪ್ರಕಾರ ಏನು, ಶುಕ್ರ ಅಂದರೆ ದೇವಿ. ಈ ದೇವಿಯ ರಕ್ಷೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿರಬೇಕು. ಹಾಗೆಯೇ ಇವರ ಪಾಲಿಗೆ ಶನೈಶ್ಚರನ ರಕ್ಷೆ. ಶನೈಶ್ಚರ ಅಂದರೆ ಯಾರು, ನಾವು ಮೂಲಭೂತವಾಗಿ ಯೋಚಿಸ್ತಾ ಹೋದರೆ ಮಾರುತಿಯನ್ನು, ಶಿವನನ್ನು ನಾವು ಶನೈಶ್ಚರನನ್ನಾಗಿ ಏನು ಮಾಡ್ತೇವೆ, ಸಾಂಕೇತಿಕವಾಗಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಅದನ್ನು ಪೂರಕವಾಗಿ ಅದನ್ನು ಹಾಗೆ ಗ್ರಹಿಸುತ್ತೆ. ಹಾಗಾಗಿ ಇಲ್ಲಿ ಆ ಮಾರುತಿಯೋ ಶಿವನೋ ಅಥವಾ ದೇವಿಯೋ ಅನ್ನುವಂಥದ್ದು ಬೇಡ, ಯಾಕೆಂದರೆ ಅದಕ್ಕೆ ನಾವು ಸಕಾರಣವಾದಂತಹ ತರ್ಕಪೂರ್ಣವಾದಂತಹ ವಿಚಾರವನ್ನೇ ಇಲ್ಲಿ ನಾವು ಪ್ರೆಸೆಂಟ್ ಮಾಡಲಿಕ್ಕಾಗಲ್ಲ. ಆದರೆ ಈ ಕನ್ಯಾ ರಾಶಿಯವರಿಗೆ ಅತ್ಯಂತ ಅದ್ಭುತವಾದಂತಹ ಶನೈಶ್ಚರ ಇದ್ದರೆ, ಅತ್ಯಂತ ಅದ್ಭುತವಾದಂತಹ ಶುಕ್ರ ಇದ್ದರೆ, ಇನ್ನು ದುಷ್ಟನಾದರೂ ಕೂಡ ಗುರುವು ಕೂಡ ಇವರನ್ನು ಚೆನ್ನಾಗಿ ಕಾಪಾಡಬಲ್ಲಂತಹ ಒಂದು ವಿಶೇಷವನ್ನು ಯಾವಾಗ ಇಟ್ಕೊಳ್ತಾನೆ ಅಂತಂದರೆ, ಮುಖ್ಯವಾಗಿ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದರೆ ಈ ರಾಶಿಯವರಿಗೆ, ಅಂದರೆ ಅವನು ಎಕ್ಸಾಲ್ಟೆಡ್ ಪಾಯಿಂಟ್ನಲ್ಲಿ ಇರ್ತಾನೆ, ಅಥವಾ ಡೆಬಿಲಿಟೇಟೆಡ್ ಪಾಯಿಂಟ್ನಲ್ಲಿ ಇದರಲ್ಲಿ ಒಂದು ಮಕರ ರಾಶಿಯಲ್ಲಿ ಇದ್ದರೂ ಕೂಡ ನೀಚಭಂಗ ರಾಜಯೋಗವನ್ನು ಹೊಂದಿದ್ದರೆ ಅವನು ಕೂಡ ಇವರ ಅನೇಕ ಭಯಗಳನ್ನು ತೊಡೆದು ಹಾಕುವಂಥ ಒಂದು ಸ್ಥಿತಿಗತಿಗಳನ್ನು ಇವರ ಜಾತಕಕ್ಕೆ ಒದಗಿಸ್ತಾನೆ. ಹಾಗಾಗಿ ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ಭಯಗಳಿಗೆ ಬೇಕಾದಂತಹ ಬೀಜಗಳು ಇದ್ದೇ ಇರ್ತವೆ. ಇದನ್ನು ನಿವಾರಿಸುವಂತಹ, ಅಂದರೆ ನಾವಿವತ್ತು ಒಳ್ಳೆಯ ಬೆಳೆಗಾಗಿ ಏನು ನಾವು ಒಂದು ಕ್ರಿಮಿಗೆ ಕೀಟಕವನ್ನು ಸಾಯಿಸೋದಕ್ಕೆ ನಾವು ಹೇಗೆ ಔಷಧವನ್ನು ಹಾಕ್ತೇವೋ, ಅದೇ ರೀತಿಯಲ್ಲಿ ಔಷಧ ಪೂರ್ಣವಾಗಿ ಬರುವಂತಹ ಗ್ರಹಗಳು
ಕನ್ಯಾ ರಾಶಿಯವರಿಗೆ ಇರ್ತವೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ, ಹಾಗಾದರೆ ಅದು ಎಲ್ಲಿ? ಅದಕ್ಕೆ ಮನಸ್ಸು ಕಾರಣನೋ, ಮಾತು ಕಾರಣವೋ, ಅಥವಾ ನಮ್ಮ ವರ್ಚಸ್ಸು ಅಂದರೆ ಅಥವಾ ನಮ್ಮ ಆ ಒಂದು ನಡವಳಿಕೆ, ವರ್ಚಸ್ಸು ಅಂತಂದ್ರೆ ನಾನು ಹೇಳುವಂಥದ್ದು ನಮ್ಮ ನಡವಳಿಕೆ, ಅದು ಕಾರಣ ಆಗ್ತದೋ, ಅದನ್ನೆಲ್ಲ ನಾವು ಪರಿಶೀಲಿಸಿಕೊಂಡು ನಮ್ಮನ್ನು ನಾವು ಮೇಲಕ್ಕೆ ಎತ್ತರಿಸಿಕೊಳ್ಳುವಂತಹ ರೀತಿಗೆ ಇವರು ಬದ್ಧರಾದರೆ ಕನ್ಯಾ ರಾಶಿಯವನ್ನೇ ಭಯದಿಂದ ಕಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾದಂತಹ ಹೆಜ್ಜೆಗಳನ್ನು ಇಟ್ಟಾಗ ಭಯಕ್ಕೆ ಬೇಕಾದಂತಹ ಸಾಮಗ್ರಿಗಳು ನಿಧಾನವಾಗಿ ಇವರಲ್ಲಿ ಡೆವಲಪ್ ಆಗೋದಕ್ಕೆ ಹೋಗುತ್ತೆ. ಅದು ದೊಡ್ಡದಾದಂತಹ ತೊಂದರೆಗೂ ಸಿಲುಕಿಸುವಂಥದ್ದಕ್ಕೆ ಕಾರಣ ಇರುತ್ತೆ. ಕನ್ಯಾ ರಾಶಿಯವರು ಯಾವ ರೀತಿ ಭಯದ ಸ್ವರೂಪವನ್ನ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.